ಎಲ್ಲರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೇದಿಕೆಯನ್ನು ಅಲಂಕರಿಸತಕ್ಕಂತಹ ಶ್ರೀ ಜಗದೀಶ್ ಸರ್ ಅವರು, TPO ಹೊಸಕೋಟೆ, ಶ್ರೀ ಕೃಷ್ಣಪ್ಪ ಸರ್, ತಾಲೂಕು PE ಪ್ರೆಸಿಡೆಂಟ್, ಶ್ರೀಯುತ ಅಶೋಕ್ ಸರ್ ಹೊಸಕೋಟೆ, ಸಿಗಮೋಟ್ನ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂತಹ ನೇತ್ರಾವತಿ ಮ್ಯಾಮ್, ಎಂ ಅಕಾಡೆಮಿ ಫೌಂಡರ್ ಶ್ರೀ BS ಸಾಬುಲಾಲ್, ಮುನಿನಂಜನಪ್ಪ ಸರ್ ಹಾಗೂ ರಾಮು ಅಂಡ್ ಟೀಮ್, ರೆಫರೀಸ್ ಅಂಡ್ ಜಡ್ಜಸ್, ಹಾಗೂ ನಮ್ಮ ಸಹೋದರರು S ನೂರುಲ್ಲಾ ಅವರು ಹಾಗೂ ಅಫ್ರೋಸ್ ಪಾಷಾ. ಇವತ್ತಿನ ದಿನ ಹೊಸಕೋಟೆ SGFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಈ ಒಂದು ವತಿಯಿಂದ ಕರಾಟೆ ತಾಲೂಕು ಮಟ್ಟದ ಕರಾಟೆಯನ್ನು ಇವತ್ತು ಕಿಂಗ್ಡಮ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾವು ಒಂದು ಅಚ್ಚುಕಟ್ಟಾಗಿ ಒಂದು ಆಯೋಜನೆಯನ್ನ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ವೇದಿಕೆಯಲ್ಲಿ ಗಣ್ಯರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡ್ 2017ರಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ SGFI ಕರಾಟೆಯನ್ನ ಪರಿಚಯ ಮಾಡಿಕೊಡಲಾಯಿತು. 2012ರಲ್ಲಿ ಈ ಒಂದು SGFI ಅಲ್ಲಿ ಕರಾಟೆಯನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಆಡ್ ಮಾಡಲಾಯಿತು. ತದನಂತರ ನಾವು ಈ ಬೆಂಗಳೂರು ಗ್ರಾಮಾಂತರಕ್ಕೆ 2017ರಲ್ಲಿ ದೇವನಹಳ್ಳಿಯ ಜ್ಞಾನದೀಪ ಶಾಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸುತ್ತೇವೆ. ತದನಂತರ ಅದು ಡಿಸ್ಟಿಕ್ ಮಟ್ಟಕ್ಕೆ ಅದು ಮಾಡ್ಕೊಂಡು ಬರ್ತಾ ಇದ್ವಿ. ಕಾಲಕ್ರಮೇಣ ನಮ್ಮ ಶಾಲೆಗಳು ಹೊಸಕೋಟೆ, ದೇವನಹಳ್ಳಿಯಲ್ಲಿ ನಮ್ಮ ಶಾಲೆಗಳು ಇರೋದ್ರಿಂದ ನಾವೇನು ಮಾಡಿದ್ವಿ, ಮೊದಲು ತಾಲೂಕು ಮಟ್ಟ ಮುಗಿಸ್ಕೊಂಡು ಪುನಃ ನಾವು ಜಿಲ್ಲಾ ಮಟ್ಟವನ್ನು ಮಾಡಬೇಕಾಗಿ ತೀರ್ಮಾನ ಮಾಡಿಕೊಂಡು ಕಳೆದ ವರ್ಷವೂ ನಾವು TPO ಜಗದೀಶ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಹಾಗೂ ಅಶೋಕ್ ಸರ್ ಅವರ ನೇತೃತ್ವದಲ್ಲೇ ನಾವು ತಾಲೂಕು ಮಟ್ಟವನ್ನು ಹೋದ ವರ್ಷದಿಂದ ನಾವು ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಕ್ರೀಡೆಯನ್ನು ಹೀಗೆ ಬೆಳೆಸ್ಕೊಂಡು ನಾವು ಒಂದೊಂದು ಹೆಜ್ಜೆನ ಮುಂದಿಟ್ಟು ಶಿಸ್ತುಬದ್ಧವಾಗಿ ನಮ್ಮ ಟೀಮನ್ನು ಮುಗಿಸ್ಕೊಂಡು ಬಂದಿದೆ. ಮೊದಲನೇದಾಗಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನಾನಾ ವಿಭಾಗೀಯ ಗೇಮ್ಸ್ ಇದೆ. ಮಾರ್ಷಲ್ ಆರ್ಟ್ಸ್ ಅಲ್ಲಿ ಮಾತ್ರ, ಅದರಲ್ಲಿ ಕರಾಟೆ ಕೂಡ ಒಂದು. ಕೇವಲ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಕೇವಲ ಕರಾಟೆ ಒಂದೇ ಅಲ್ಲ, ಅದರಲ್ಲಿ ವಿಭಿನ್ನವಾಗಿದೆ. ಅದರಲ್ಲಿ ತೈಕೊಂಡೋ ಬರುತ್ತೆ, ಮಾರ್ಷಲ್ ಆರ್ಟ್ಸ್ ಅಂದ ತಕ್ಷಣ ಕೂಡೋ ಬರುತ್ತೆ, ಜೂಡೋ ಬರುತ್ತೆ, ರಿಶು ಬರುತ್ತೆ, ಕುಂಫು ಬರುತ್ತೆ. ನಾವೇನ್ ಮಾಡ್ತೀವಿ, ಒಂದು ಕಲೆನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಮಾರ್ಷಲ್ ಆರ್ಟ್ಸ್ ಅಂದಾಗ ಗೌರ್ಮೆಂಟ್ ಆಫ್ ಇಂಡಿಯಾ SGFI ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ, ನಾವು ಒಂದು ರೀತಿಯ ಯೋಚನೆ ಮಾಡಿದ್ರೆ ಇಲಾಖೆ ನನ್ಗಿಂತ 100 ಪಟ್ಟು ಜಾಸ್ತಿ ಯೋಚನೆ ಮಾಡುತ್ತೆ. ಹಾಗಾಗಿ ನಾವು ಮೊದಲು SGFI ರೂಲ್ಸ್ ರೆಗ್ಯುಲೇಷನ್ ಏನು ಅಂತ ತಿಳ್ಕೊಳ್ಬೇಕು. ಮಾರ್ಷಲ್ ಆರ್ಟ್ಸ್ ನಾವು ಕಲ್ತಿರ್ತೀವಿ, ಯಾವ ವಿಭಾಗೀಯ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀವಿ ಇದು ಇಂಪಾರ್ಟೆಂಟ್. ಇವಾಗ ನಾವು ಎಂ ಅಕಾಡೆಮಿ ನಾವು ಸುಮಾರು 15 ವರ್ಷದಿಂದ ಕರಾಟೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕರಾಟೆಯಲ್ಲಿ ಏನು ರೂಲ್ಸ್ ಇದೆಯೋ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇನ್ಕ್ಲೂಡ್ WKF ವರ್ಲ್ಡ್ ಕರಾಟೆ ಫೆಡರೇಷನ್ ಏನು ರೂಲ್ಸ್ ಫಾಲೋ ಮಾಡಿದ್ವಿ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಕರಾಟೆ ಅಂತ ಡಿಬೇಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅಂಡರ್ 14, ಅಂಡರ್ 17 ನಿಮಗೂ ಗೊತ್ತಿದೆ ಆಲ್ರೆಡಿ. ಅದರಲ್ಲಿ ಕ್ಯಾಟಗಿರೀಸು ಆಲ್ರೆಡಿ ನಿಮಗೂ ಗೊತ್ತಿದೆ.
ಹಾಗಾಗಿ ವಿಭಿನ್ನವಾದ ಮಾರ್ಷಲ್ ಆರ್ಟ್ಸ್ ತೈಕೊಂಡು ಇದೆ. ಅದಕ್ಕೂ ಕೂಡ ನಮ್ಮ ವಿಭಾಗೀಯ ಪೀಠ ಅದು ಕೂಡ ಸಪ್ರೇಟ್ ವಿಭಾಗೀಯ ಪೀಠ ಅಂತ ಅದು ಮಾಡಿದ್ದಾರೆ. ಕೂಡು ಅಂತ ಮಾಡಿದ್ದಾರೆ, ಜೂಡು ಅಂತ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು ಏನಂದ್ರೆ, ನಾವು ಯಾವುದೋ ಒಂದು ಇವೇನ ನಾವು ಕಲಿತಾ ಇದ್ದೀವೋ ಅದೇ ವೇನ ಬೆಳೆಸಿದ್ರೆ ನಮಗೇನಾಗುತ್ತೆ, ಒಂದೇ ವೇಲ್ ಇದ್ದಾಗ ನಾವು ಅಭಿವೃದ್ಧಿ ಅನ್ನೋದು ಬೆಳೆಸ್ಬೋದು. ಎಕ್ಸಾಂಪಲ್, ಇಂಗ್ಲೀಷಲ್ಲಿ ನಾವು ಎಜುಕೇಶನ್ ತಗೊಂಡಾಗ A to Z ಎಲ್ಲ ಸ್ಕೂಲಲ್ಲೂ ಒಂದೇ ಇರುತ್ತೆ. ಎಲ್ಲೂ ಕೂಡ A ಆದ್ಮೇಲೆ Z ಆದ್ಮೇಲೆ ಯಾವುದೇ ಅಕ್ಷರ ಇಷ್ಟ ಇಲ್ಲ. ಅವತ್ತಿನ ಆ ಇ ತಗೊಂಡಾಗ ಆ ಇಂದ ಶತ್ರುಘ್ನ ತನಕನೂ ಒಂದೇ ಅಕ್ಷರ ಇದೆ. ಯಾವ ಶಾಲೆಯಲ್ಲೂ ಎಷ್ಟ ಅಕ್ಷರಗಳು ಇಲ್ಲ. ಯಾವ ಶಾಲೆಯಲ್ಲಿ ಆ ಇಂದ ಶತ್ರುಘ್ನ ತನಕ ಪಾಠ ಮಾಡ್ತಾರೋ ಎಲ್ಲ ಶಾಲೆಯಲ್ಲೂ ಆ ಇಂದ ಶತ್ರುಘ್ನ ತನಕನೇ ಪಾಠ ಮಾಡ್ತಾರೆ, ಇನ್ಕ್ಲೂಡ್ ಹಿಂದಿ ಅಂತ. ಆದರೆ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಆ ಥರ ಇಲ್ಲ. ನೀವು ಕರಾಟೆ ಕಲಿತಾ ಇದ್ದೀರಾ ಅಂದ್ರೆ ಕರಾಟೆಗೆ ವಿಭಿನ್ನವಾದ ರೂಲ್ಸ್ ರೆಗ್ಯುಲೇಷನ್ ಇದೆ. ನೀವು ಕೂಡುಗೆ ಹೋಗ್ತೀರಾ ಅಂದ್ರೆ ಕೂಡುಗೆ ವಿಭಿನ್ನವಾದ ರೂಲ್ಸ್ ರೆಗ್ಯುಲೇಷನ್ ಇದೆ. ಜೂಡೋಗೆ ಹೋಗ್ತೀನಿ ಅಂದ್ರೆ ಜೂಡೋಗೆ ವಿಭಿನ್ನವಾದ ರೂಲ್ಸ್ ರೆಗ್ಯುಲೇಷನ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದೆ, ಇದೊಂದು 6ರಿಂದ 7 ಮಾರ್ಷಲ್ ಆರ್ಟ್ಸ್ ಏನು ಒಂದು ಡಿಫ್ರೆನ್ಸ್ ಇದೆಯೋ ಅದಕ್ಕೆ ಸಪ್ರೇಟ್ ಮಾಡಿ ಯಾವ ಮಕ್ಕಳು ಯಾವ ಮಾಸ್ಟರ್ ಏನು ಕಲ್ತಿರ್ತಾರೋ ಅವ್ರಿಗೆ ಡಿವೈಡ್ ಮಾಡಿ ಆಲ್ರೆಡಿ ಕೊಟ್ಟಿದ್ದಾರೆ. ನಮ್ಮ ಪ್ರಯತ್ನ ಏನಂದ್ರೆ, ನಾವು ಕರಾಟೆಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ನಮಗೆ ಕರಾಟೆ ಅನ್ನೋದು ಏನು ರೂಲ್ಸ್ ಇದೆಯೋ ಅದನ್ನ ಫಾಲೋ ಮಾಡಬೇಕು ಅಂತ ನಾವು ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಆಲ್ರೆಡಿ ವರ್ಷನೂ ನಾವು ಎಲ್ಲ ಶಾಲೆಗಳಲ್ಲೂ ನಾವು ಬೆಳೆಸ್ಕೊಂಡು ಅದನ್ನ SGF ಅಲ್ಲಿ ಅಟೆಂಡ್ ಮಾಡಿಸಿ ಆ ಮಕ್ಕಳಿಗೆ ಸರ್ಕಾರದ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಸಿಗ್ಲಿ ಅಂತ ಒಂದು ಕಾರಣಕ್ಕೋಸ್ಕರ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಶತಗತಯ ನಾವು ಇದಕ್ಕೆ ಏನು ಶ್ರಮ ಪಡಬೇಕು, ಇದಕ್ಕೆ ಏನು ಸ್ಟ್ರಗಲ್ ಬೇಕೋ ನಾವು ನಿಮಗೋಸ್ಕರ ಮಕ್ಕಳಿಗೋಸ್ಕರ ಮಾಡೋದಕ್ಕೆ ನಾವು ನಮ್ಮ ಟೀಮ್ ಸಿದ್ಧವಾದ. ಇಷ್ಟು ಮಾರ್ಷಲ್ ಆರ್ಟ್ಸ್ ಬಗ್ಗೆ ನಾನು ಹೇಳಿದ್ದೀನಿ, ಆಲ್ರೆಡಿ ವಿವರವಾಗಿ ಹೇಳಿದ್ದೀನಿ. ಈ ಜೊತೆಗೆ ಇವತ್ತು ಯಾವ ಹೋಗ್ಬೇಕು, ಹೆಣ್ಮಕ್ಳು ಬಾಯ್ಸ್ ಗೊತ್ತಾಗಲ್ಲ. ಬಾಯ್ಸ್ ಏನಿದ್ರು ಅವರು ಊಟ ಮಾಡ್ತಾರೆ ಹೋಗ್ತಾರೆ ಮನೆಗೆ, ಹೆಣ್ಮಕ್ಳು ಗೊತ್ತಿರುತ್ತೆ. ಗೌರಿ ಹಬ್ಬ ನೋಡಿ, ಇವತ್ತು ಗೌರಿ ಹಬ್ಬ. ಇವತ್ತು ಎಷ್ಟೋ ಮಕ್ಕಳು ಇವತ್ತು ಹಬ್ಬ ಅಂತ ಡ್ರಾಪ್ ಆಗಿದ್ದಾರೆ ನೋಡಿ. ಯಾವತ್ತೂ ಅಷ್ಟೇ ಜೀವನದಲ್ಲಿ ನೀವು ಸಂತೋಷವಾಗಿ ಇರಬೇಕು ಅಂತದೇನಿಲ್ಲ. ನೀವು ಎಷ್ಟು ಸಂತೋಷವಾಗಿ ಇರ್ತೀರೋ ಮುಂದೆ ಅಷ್ಟೇ ದುಃಖ ಬರುತ್ತೆ, ಬೇಕಾದ್ ಬರ್ತಿಕ್ಕೊಳ್ಳಿ. ಇವಾಗ ಎಷ್ಟೋ ಮಕ್ಕಳು ನೀವು ಹಬ್ಬ ಬಿಟ್ಟು ಬಂದಿದ್ದೀರಾ, ಅವಾಗಿಂದ ಕೂತಿದ್ದೀರಾ. ಕೆಲವು ಮನೇಲಿ ಪೇರೆಂಟ್ಸ್ ಹೇಳ್ತಾರೆ ಹಬ್ಬ ಇಟ್ಕೊಂಡು ಏನು ನೀನು ಮಾಡೋದು, ಮನೇಲಿ ಕೆಲಸ ಮಾಡೋದು ಅಂತ. ಕೆಲವು ಮಕ್ಕಳು ಈಗಾಗಲೇ ಬಯಸ್ಕೊಂಡು ಬಂದಿರ್ತೀರ. ಕೆಲವು ಮಕ್ಕಳು ಹೋಗ ಹಬ್ಬ ಇರುತ್ತೆ, ಈವ್ನಿಂಗ್ ಮಾಡ್ತೀಯಂತೆ, ನೀನು ನಿನ್ನ ಭವಿಷ್ಯದ ಏನಿದೆಯೋ ಅದು ಮಾಡು ಅಂತ ಹೇಳಿದ್ದಾರೆ. ಇವತ್ತು ನೀವು ಕರಾಟೆಯಲ್ಲಿ ಬೆಳಿತೀರೋ, ಇಲ್ಲ ಕರಾಟೆಯಲ್ಲಿ ಸೋಲ್ತೀರೋ, ಇಲ್ಲ ಕರಾಟೆನ ನೀವು ಇಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಾ. ಬಟ್ ನೀವು ನಿಮ್ಮಲ್ಲಿ ಪೇಷನ್ಸ್ ಇದೆಯಲ್ಲ, ಕೂತ್ಕೊಂಡಿರೋದು ಈ ಒಂದು ಹಬ್ಬಕ್ಕೋಸ್ಕರ ನೀವು ಒಂದು ತ್ಯಾಗ ಮಾಡಿರೋ ಟೈಮು ಆ ದೇವ್ರು ನಿಮಗೆ ರಿಟರ್ನ್ ಕೊಡ್ತಾರೆ. ಅದು ನೀವು ಜಾಬಲ್ಲಿ ಆಗಿರ್ಬೋದು, ಇಲ್ಲ ಎಜುಕೇಶನ್ ಆಗಿರ್ಬೋದು, ಇಲ್ಲ ಕರಾಟೆಲ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಲ್ಲಿ ಆ ರಿಟರ್ನ್ ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ಅದು ಬರಲೇಬೇಕು. ಅದು ಬಂದ್ರೇನೆ ಆ ಒಂದು ಕಾಲ್ಚಾರ ಅಂತ ನಾವು ಹೇಳಕ್ಕಾಗಲ್ಲ. ಹಾಗಾಗಿ ನೀವು ಹಬ್ಬ ಎಲ್ಲ ಬಂದಿದ್ದೀರಾ, ಇನ್ಕ್ಲೂಡ್ ಬಾಯ್ಸ್ ಆಲ್ಸೋ, ಗಂಡು ಮಕ್ಕಳು ಕೂಡ ಹಬ್ಬ ಬಿಟ್ಟು ಬಂದಿದ್ದೀರಾ. ನಮ್ಮ ಒಂದು ಟೀಮ್ ಕಡೆಯಿಂದ, ನಮ್ಮ ಈ ಒಂದು ಆಯೋಜನೆ ಕಡೆಯಿಂದ ನಿಮ್ಗೆ ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾನು ಒಂದು ಮಕ್ಕಳಿಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಒಂದು ಗುರಿಗಳಿದೆ. ಏನ್ ಗುರಿ ಅಂದ್ರೆ, ನಾವು ಚಿಕ್ಕ ಗುರಿ ಇಟ್ಕೊಂಡಿರ್ಬೋದು ಎಲ್ರು, ಹೌದಾನೆ? ನಿಮ್ಮ ಯಾರಾದ್ರೂ ಒಂದು 2 ಗುರಿ ಹೇಳಿ, ಯಾರಾದ್ರೂ ಹೇಳಿಮ್ಮ, ನಿಮ್ದು ಏನ್ ಗುರಿ? ನೀವು ಹೇಳಿ. IPS ವೆರಿ ಗುಡ್, ಕ್ಲಾಪ್ ಕ್ಲಾಪ್. ಬಾಯ್ಸ್ ಯಾರಾದ್ರೂ ಏನ್ ಗುರಿ ಇಟ್ಕೊಂಡು, ಇನ್ಕ್ಲೂಡ್ ಕಾಲೇಜ್ ಆಲ್ಸೋ, ಏನಿದೆ ಗುರಿ? ವಾಟ್ ಈಸ್ ಏಮ್ ಫಾರ್ ಯುವರ್ ಫ್ಯೂಚರ್? ನಿಮ್ ಗುರಿ ಏನು ಹೇಳಪ್ಪ. ಡಾಕ್ಟರ್ ಕ್ಲಾಪ್. ಒಂದ್ ಮಗು IPS ಆಗ್ಬೇಕು, ಒಂದ್ ಮಗು ಡಾಕ್ಟರ್ ಆಗ್ಬೇಕು. ಓಕೆನಾ? IPS ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಯೋಚನೆಗಿಂತ ಜಾಸ್ತಿ. ನಾನು ಯಾವ ರೀತಿ ಅವಾಗ ಹೇಳಿದೆ, ಒಂದು ಇಲಾಖೆ ನಾವು ಒಂಥರ ಯೋಚನೆ ಮಾಡಿದ್ರೆ ಇಲಾಖೆ ನಮ್ಗಿಂತ 100% ಯೋಚನೆ ಮಾಡ್ತೀವಿ. IPS ನೀವು ಒಂಥರ ಯೋಚನೆ ಮಾಡಿದ್ರೆ IPS 100 ಥರ ಯೋಚನೆ ಮಾಡಿರ್ತಾರೆ. ಡಾಕ್ಟರ್ ಆಗೋದಕ್ಕೆ ಮೊದಲು ಧೈರ್ಯ ಬೇಕು. ಏನ್ ಬೇಕು?
ಧೈರ್ಯ ಬೇಕು. ಯಾಕಂದ್ರೆ ಆಪರೇಷನ್ ಮಾಡುವಾಗ ರಕ್ತ ನೋಡಿ ಕೆಲವರು ಕೈ ಹೀಗೆ ಆ ಧೈರ್ಯ ಬೇಕಂದ್ರೆ ನಾವು ಅದನ್ನ ಫೇಸ್ ಮಾಡೋ ಕೆಪಾಸಿಟಿ ಇಟ್ಕೊಳ್ಬೇಕು. ಓಕೆ, ಗುಡ್. ನೀವೆಲ್ಲರೂ IPS ಆಗಿ ಡಾಕ್ಟರ್ ಆಗಿ ಮತ್ತೆ ಗುರಿ ಇಟ್ಕೊಳ್ಳುವಾಗ ತುಂಬಾ ಒಂದು ಕಷ್ಟ ಆಗುತ್ತೆ. ಉದಾಹರಣೆ, ಇವಾಗ ನಾವೇನ್ ಮಾಡ್ತೀವಿ, ಒಂದು KTM ಗಾಡಿ ತಗೊಳ್ಬೇಕು, ಒಂದು BMW ಕಾರ್ ತಗೊಳ್ಬೇಕು ಅಂತ ಫ್ಯೂಚರ್ ಹೇಳ್ಕೊಂತೀವಿ. ಇವಾಗ ನೀವು ಹೇಳ್ತಾರೆ ನಿಮ್ಗೆ ತಲೆಗೆ ಆಗ್ತದಿಲ್ಲ, ಯಾಕಂದ್ರೆ ಈ ಮಾತುಗಳು ನಿಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನೀವು ಇನ್ನೂ ಒಂದು ಮೈಂಡ್ ಹೋಗಿಲ್ಲ. ನೀವೊಂದು ಗುರಿ ಇಟ್ಕೊಂಡಿರ್ತೀರಾ. ಉದಾಹರಣೆಗೆ ನಾವು ಬೆಳಗಿನ ಜಾವ ಇವತ್ತೇ ಅನ್ಕೊಳ್ಳಿ 6 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀವಿ. 6 ಗಂಟೆ ಅಲಾರಾಮ್ ಇಡ್ತೀವಿ, ರಾತ್ರಿ ಸ್ವಲ್ಪ ಲೇಟಾಗಿ ಮಲಗಿರ್ತೀವಿ. 6 ಗಂಟೆಗೆ ಅಲಾರಾಮ್ ಜೋರಾಗಿ ಸೌಂಡ್ ಮಾಡುತ್ತೆ. ಏನಂತ? 6 ಗಂಟೆಗೆ ಅಲಾರಾಮ್ ಇಟ್ಟಿದ್ಯಾರು? ನಾವೇ. ಟೈಮಿಂಗ್ ಸೆಟ್ ಮಾಡಿದ್ಯಾರು? ಗುರಿ ಇಟ್ಟಿದ್ಯಾರು? ಇವಾಗ ಅಲಾರಾಮ್ ಬಂದ ತಕ್ಷಣ ಎದ್ದು ಬಿಸಾಕೋದು ಯಾರು? ಯಾಕೆ? ಅಲಾರಾಮ್ ಇಟ್ಟಿದ್ದು ನಾವೇ, ಗುರಿ ಇಟ್ಕೊಂಡಿದ್ದು ನಾವೇ, ಟೈಮ್ ಸೆಟ್ ಮಾಡಿದ್ದು ನಾವೇ, ಬೆಳಗ್ಗೆ ಬೇಗ ಹೇಳಬೇಕು ಅಂತ ಎದ್ದಿದ್ದು ನಾವೇ. ಬಟ್ ಅಲಾರಾಮ್ ಸೆಟ್ ಮಾಡುವಾಗ ನಮ್ಮ ಗುರಿ, ನಮ್ಮ ಸಂತೋಷ ಎಲ್ಲ ಮೈಂಡಲ್ಲಿ ಇರುತ್ತೆ. ಬಟ್ ಅದೇ 6 ಗಂಟೆಗೆ ನಮ್ಮ ಅಲಾರಾಮ್ ಮಾಡಿದ ತಕ್ಷಣ ನಾವು ಅದನ್ನ ಶಸ್ತ್ರವಾಗಿ ನೋಡ್ತೀವಿ, ಆ ಶಸ್ತ್ರಕ್ಕಿಂತ ಕಡೆಯಾಗಿ ನೋಡ್ತೀವಿ. ಇದೇ ಅಲಾರಾಮ್. ಅಂದಮೇಲೆ ನಾವು ಗುರಿ ಇಟ್ಕೊಂಡಿರೋ ನಾವೇ ನಮ್ಮ ಕೈಯಿಂದ ಆ ಅಲಾರಾಮ್ ಎದ್ದು ಬಿಸಾಕ್ತೀವಿ ಅಂದ್ರೆ ನಾವೆಷ್ಟು ಮಾತ್ರ ನಮ್ಮ ಗುರಿ ಮಾಡುವಾಗ ಸಮಸ್ಯೆಗಳನ್ನ ಎದುರಿಸ್ತೀವಿ. ಹೌದಾ? ಆ ತರ ಸಮಸ್ಯೆಗಳು ಬಂದಾಗ ನಾವೆಷ್ಟು ನಾವು ಆ ಒಂದು ಅಲಾರಾಮ್ನ ಇಟ್ಟ ಮೇಲೆ ನಮ್ಮ ನಿದ್ದೆಯನ್ನ ಕೆಡಿಸಿ ನಾವು ತ್ಯಾಗ ಮಾಡ್ತೀರಲ್ಲ, ಅದೇ ನಮ್ಮ ಗುರಿ. ಫಸ್ಟ್ ನಾವು ನಮ್ಮ ಶತ್ರುನ ಹೊಡಿಬೇಕು. ನಾವು ಅನ್ಕೊಂತೀವಿ ಆಪೋನೆಂಟ್ ಶತ್ರು ನಮ್ಮನ್ನ ಬೀಳ್ಸ್ತಾ ಇದ್ದಾರೆ ಅಂತ. ಫಸ್ಟ್ ನಾವು ಇಟ್ಕೊಂಡಿರೋ ಗುರಿನ ನಾವು ತಲುಪಬೇಕಂದ್ರೆ ನಾವು ಕರೆಕ್ಟ್ ಆಗಿದ್ದೀವ, ನಮ್ಮ ಟೈಮಿಂಗ್ ಕರೆಕ್ಟ್ ಆಗಿದೆಯಾ, ನಮ್ಮ ಸಮಯ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾವು ಫಸ್ಟ್ ನಾವು ತಿಳ್ಕೊಂಡು ಆಮೇಲೆ ಗುರಿ ಇಟ್ಕೊಂಡ್ರೆ ನೀವು IPS ಅಲ್ಲ, ಪ್ರೈಮ್ ಮಿನಿಸ್ಟರ್ ಆಗ್ತೀವಂತ ಸಂಶಯ ಇಲ್ಲ. ಡು ದ ಕ್ಲಾಪ್. ಈ ಜೊತೆಗೆ ಇನ್ನೊಂದು ಮಾತು, ನಾವೇನ್ ಕೊಡ್ತೀವಿ ಜೀವನದಲ್ಲಿ, ನನ್ನ ಹತ್ರ ಒಂದು ಸುಮಾರು ಏನೋ ಒಂದು ಆಸ್ತಿ ಇದೆ, ಅಂತಸ್ತಿದೆ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತವ್ರ ಉದಾಹರಣೆ ಒಂದು ತಗೊಳ್ತೀನಿ. ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ಆಗಿಲ್ಲ. ಯಾಕಾಗಿಲ್ಲ ಹೇಳ್ಬೇಕು? ಯಾಕಾಗಿಲ್ಲ? ಶಾರುಖ್ ಖಾನ್ ಮಗ, ಬಾಲಿವುಡ್ ಶಾರುಖ್ ಖಾನ್ ಮಗ ಶಾರುಖ್ ಖಾನ್ ಆಗಿಲ್ಲ. ಯಾಕಾಗಿಲ್ಲ? ಅಮಿತಾಬ್ ಮಗ ಅಮಿತಾಬ್ ಬಚ್ಚನ್ ಆಗಿಲ್ಲ. ಸುನಿಲ್ ಗವಾಸ್ಕರ್ ಕ್ರಿಕೆಟರ್, ಸುನಿಲ್ ಗವಾಸ್ಕರ್ ಮಗ ಸುನಿಲ್ ಗವಾಸ್ಕರ್ ಆಗಿಲ್ಲ. ಕಾರಣ ಇಷ್ಟೇ, ಅವರಲ್ಲಿ ಬರ್ನಿಂಗ್ ಮೂಮೆಂಟ್ಸ್ ಇರಲಿಲ್ಲ, ಬರ್ನಿಂಗ್ ಡಿಸೈರ್ಸ್ ಇರಲಿಲ್ಲ. ಅವರಪ್ಪ ಕಷ್ಟಪಟ್ಟರು, ಅವ್ರ ದಿನ ಎಲ್ಲೂ ಕಷ್ಟಪಟ್ಟರು. ಸಚಿನ್ ದಿನ ಬೆಳಗಾದ್ರೆ ಕಷ್ಟಪಟ್ಟು ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಸೋಲ್ತಾ ಇದ್ರು, ಗೆಲ್ತಾ ಇದ್ರು, ಫೇಸ್ ಮಾಡ್ತಾ ಇದ್ರು. ಬಟ್ ಅವ್ರ ಮಗಗೆ ಎಲ್ಲ ಒಂದು ವ್ಯವಸ್ಥೆ ಇತ್ತು. ಸ್ಟೇಡಿಯಂ ಇದೆ, ಬ್ಯಾಟ್ ಇದೆ, ಬಾಲ್ ಇದೆ, ಪ್ಯಾಡ್ಸ್ ಇದೆ, ಅವ್ರಿಗೆ ಚಾನ್ಸ್ ಕೊಡೋದಕ್ಕೆ ಅಪ್ಪ ಇದ್ದಾರೆ, IPL ಆಡೋದಕ್ಕೆ ಅಪ್ಪ ಇದ್ದಾರೆ. ಬಟ್ ಅವ್ರ ಅಪ್ಪ ತರ ಆಗಿಲ್ಲ. ಯಾಕಂದ್ರೆ ಅಪ್ಪ ತರ ಕಷ್ಟಪಟ್ಟಿಲ್ಲ ಅವ್ರು. ನಾವು ಅನ್ಕೊಂತೀವಿ ನಮ್ಮಲ್ಲಿ ಇದ್ದಿದ್ರೆ ನಾನು ಇದು ಮಾಡ್ಬಿಡ್ತಾ ಇದ್ದೆ, ನನ್ನಲ್ಲಿ ಹತ್ತಿದ್ರೆ ನಾನು ಇನ್ನೂ ಏನೋ ಮಾಡ್ತಾ ಇದ್ದೆ, ನನ್ನಲ್ಲಿ ಒಂದು 10 crores ಇದೆ, ನಾನು ಏನೋ ಮಾಡ್ತಾ ಇದ್ದೆ. ನಿಮ್ಮ ಹತ್ರ 10 crores ಅಲ್ಲ, 10 ಪೈಸೆ ಆದ್ರೂ ನೀವೇನು ಮಾಡೋಕ್ಕಾಗಲ್ಲ. ಯಾವಾಗ ತನಕ ಅಂದ್ರೆ ನೀವು ನಿಮ್ಮಷ್ಟು ನೀವು ಸ್ಟ್ರಗಲ್ ಕೊಟ್ಟಿಲ್ಲ ಅಂದ್ರೆ ನೀವು 10 ಪೈಸಲ್ಲಿ 10 crore ಮಾಡೋಕ್ಕಾಗಲ್ಲ. 10 crore ಬೇಕಾದ್ರೆ 10 ಪೈಸೆ ಆಗಲ್ಲ. ಹಾಗಾಗಿ ನೀವು ಎಷ್ಟೇ ಫೆಸಿಲಿಟಿ ಇದ್ರೂ ನೀವು ಸ್ಟ್ರಗಲ್ ಪಡದೇ ಇದ್ರೆ ನೀವು ಜೀವನದಲ್ಲಿ ನೀವು ನಿಮ್ಮ ಹೆಸರು ಪಕ್ಕದ ಮನೆಯವರು ಕೂಡ ಹೇಳಕ್ ಸಾಧ್ಯ ಇಲ್ಲ. ನಾರ್ಮಲ್ ತರ ಇರ್ಬೋದು ಅಷ್ಟೇ, ಬಟ್ ಹೆಸರು ಯಾರಿಗೂ ಮಾಡೋದಕ್ಕೆ ಆಗೋದಿಲ್ಲ. ಇದು ಬೆಸ್ಟ್ ಎಕ್ಸಾಂಪಲ್. ಇದ್ರ ಜೊತೆಗೆ ಇಲ್ಲಿ ಒಂದು ವೇದಿಕೆಯಲ್ಲಿ ಈ ಗಣ್ಯರು ಇವಾಗ ವೇದಿಕೆಯನ್ನು ಅಲಂಕರಿಸಿದಾರೋ ಬೇಕಾದ್ರೆ ಅವ್ರನ್ನೇ ನಾನು ಕೇಳ್ತೀನಿ, ನೀವು ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಪಡ್ತಿದ್ದೀರಾ ಕೂತಿದ್ದೀರಾ? ನಾನು ಜಗದೀಶ್ ಸರ್ ಹೇಳ್ತೀನಿ, ಸರ್ TP ಆಗೋದಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ? ಸುಮ್ಮನೆ ಹಾಗೆ ಎಕ್ಸಾಮ್ ಬರೆದು ಏನೋ ಒಂದು ಎಕ್ಸಾಮ್ ಬಂತು ಸಿಕ್ಬಿಡ್ತು ಅಂತ ಅವ್ರು ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ
ಓದೋದಕ್ಕೆ ಆ ಕಾಲದಲ್ಲಿ ಓದೋದಕ್ಕೆ ಶಿಕ್ಷಣ ಎಷ್ಟು ಬೇಕಾಗಿತ್ತು, ಯಾರನ್ನ ನಾವು ಎಕ್ಸಾಮ್ ಮಾಡಬೇಕಾಗಿತ್ತು. ಇವಾಗ ಕೃಷ್ಣಪ್ಪ ಸರ್ ಇದ್ದಾರೆ, ಅವ್ರನ್ನ ಕೇಳಿ. ಬಟ್ ಇಲ್ಲಿ ವೇದಿಕೆಯನ್ನು ಅಲಂಕರಿಸಿದ ಮೋಟಿವೇಶನ್ ಇಲ್ಲಿ ಕೇಳಿ. ಇವಾಗ ನಾನು ಹೇಳಿದೆ, ಬಟ್ ಇಲ್ಲಿ ನಿಮ್ಮ ಕಣ್ಮುಂದೆ ಇರೋ ಆಫೀಸರ್ಸ್ ಯಾರಿದ್ದಾರೋ ಅವ್ರನ್ನ ಕೇಳಿ. ನಿಮ್ಮ ಜೀವನದಲ್ಲಿ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀರಾ ಸರ್? ನೀವು TPO ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಿದೆ ನಿಮಗೆ. ಬಟ್ ರಿಸಲ್ಟ್ ಮಾಡ್ತಾ ನೋಡ್ತಾ ಇದ್ದೀರಾ TPO ಸರ್. ಬಟ್ ಅವರು ಆ TPO ಒಂದು ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಎಜುಕೇಶನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೇಕು, ಒಂದು ನಿಮ್ಮ ಯಾವುದೇ ಬಿಸ್ನೆಸ್ ಲೈನ್ ಆಗಿರ್ಬೇಕು, ನೀವು ಶ್ರಮ ಪಡದೇ ಇದ್ರೆ, ನಿಮ್ಮ ಸಮಯವನ್ನು ತ್ಯಾಗ ಮಾಡದೇ ಇದ್ರೆ ನಿಮ್ಮ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಎಕ್ಸಾಂಪಲ್ಸ್ ಉದಾಹರಣೆ ಹೇಳ್ಬಿಟ್ಟಿದ್ದೀನಿ. ಇಷ್ಟು ಹೇಳುತ್ತಾ ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಇವತ್ತು ನಾನು ಹೇಳ್ತಾ ಇರೋದು ನಿಮ್ಗೆ ಏನು ಅನಿಸ್ತಾ ಇರ್ಬೇಕು. ಬಟ್ ಯಾವತ್ತೂ ಒಂದು ಜೀವನದಲ್ಲಿ ಭವಿಷ್ಯದಲ್ಲಿ ನೀವು ಈ ಮಾತುಗಳು ನಿಮ್ಮ ನೆನಪಿಗೆ ಬರುತ್ತೆ, ಬರಲೇಬೇಕು ಅದು. ಹಾಗಾಗಿ ಇನ್ನೊಂದೇನಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ನಾನು ಇವತ್ತು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಇವತ್ತು ಕರಾಟೆಯನ್ನ ಒಂದು ಕಳಿಸಿದ್ದಾರೆ, ಬೇರೆ ಬೇರೆ ಸ್ಕೂಲ್ಸ್ ಇಂದೆಲ್ಲ ಬಂದಿದ್ದಾರೆ, ಹೊಸಕೋಟೆಯಿಂದ ಬಂದಿದ್ದಾರೆ. ಇನ್ನೊಂದೇನು ಖುಷಿಯಾದ ವಿಷಯ ಅಂದ್ರೆ ಗೌರ್ಮೆಂಟ್ ಸ್ಕೂಲಿಂದ ಇವತ್ತು ಹೊಸಕೋಟೆ ಟೌನ್ ಹೆಣ್ಣು ಮಕ್ಕಳ ಒಂದು ಸರ್ಕಾರಿ ಶಾಲೆಯಿಂದ ಕೂಡ ಈ ಸತಿ ಪ್ರಥಮ ಬಾರಿಗೆ ಹೆಣ್ಮಕ್ಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಲ ಇನ್ನೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಆಲ್ರೆಡಿ ನಮಗೆ ಲಾಸ್ಟ್ ಇಯರ್ 4 ಕ್ಲಾಸಸ್ ಕೊಟ್ಟಿದ್ರು. ನಾವು ಪ್ರಯತ್ನ ಮಾಡಿ ಅದರಲ್ಲಿ ಒಂದೇ ಸ್ಕೂಲು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದು. ಮುಂದಿನ ಸಲ ಏನಾದರೂ ಸರ್ಕಾರದಿಂದ ಗೌರ್ಮೆಂಟ್ ಶಾಲೆಗೆ ಬಂದ್ರೆ ಮುಂದಿನ ಸಲ ಇಡೀ ಸ್ಟೇಜ್ ತುಂಬೋಬೇಕು ಗೌರ್ಮೆಂಟ್ ಶಾಲೆಗೆ. ಓಕೆನಾ? ಆ ರೀತಿ ಹೆಣ್ಮಕ್ಳಿಗೆ ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳುತ್ತಾ ಮುಂದಿನ ಸಲ ನಾವಿನ್ನೂ ಹೆಚ್ಚು ಮಕ್ಕಳಿಗೆ ಬೆಳೆಸುತ್ತಾ ಈ ಒಂದು 2 ಮಾತುಗಳಿಂದ ನನಗೆ ಅವಕಾಶ ಕೊಟ್ಟಂತಹ ಕಿಂಗ್ಡಮ್ ಇಂಟರ್ನ್ಯಾಷನಲ್ ಶಾಲೆಗೆ ತುಂಬಾ ಧನ್ಯವಾದಗಳು. ವರ್ಷ ನಾವು ನಮಗೆ ಕಂಡಕ್ಟ್ ಮಾಡಿಕೊಡ್ತಾರೆ, ಯಾವುದೇ ಒಂದು ಬೇರೆ ಇದ್ದಿಲ್ದಿರ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಸ್ಲೋಗನ್ ಹೇಳುತ್ತಾ ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ. ಬೋಲೋ ಭಾರತ್ ಮಾತಾ ಕಿ. ಇಲ್ಲ ಸೌಂಡ್ ಇಲ್ಲ, ಇಲ್ಲಿ ಬರ್ತದೆ ಸರ್, ಅಂದ್ರೆ ಆಫ್ ಇದೆ ಜಾಸ್ತಿ ಆಗಿ, ಇಲ್ಲಿ ನೋಡ್ರೆ 100%. ಓಕೆ, बोलो भारत माता की, बोलो भारत माता की. एक साथ ಕಲ್ತಿಲ್ಲ ಯಾಕಂದ್ರೆ ಸ್ವತಂತ್ರ ಬಂದ್ಬಿಟ್ಟಿದೆ, ಯಾರೋ ಕಷ್ಟಪಟ್ಟು ಕೊಟ್ಟಿದ್ದಾರೆ. ಓಕೆನಾ? ಏಕ್ ಸಾಥ್. ಇಲ್ಲ ವಾಯ್ಸ್ ಹಾಕಿ ತುಂಬಾ ಡಲ್ ಆಗ್ಬಿಟ್ಟಿದೆ ನೋಡಿ, ಗರ್ಲ್ಸ್ ಸಿಕ್ಕಿದೆ. ಏಕ್ ಸಾಥ್, एक साथ, एक साथ, एक साथ. जय हिंद, जय कर्नाटक. Thank you so much. Illuminates, debates and corrects a student in the journey of knowledge and of self-realization. Here is a guru of sharp kicks, strong punch, who teaches you karate. Now I request Mr. Muhammad Inayatullah sir to address the gathering.